ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಕನ್ನಡತಿ ಕೋಕಿಲ ಕನ್ನಡತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆಗಲೇ 12 ಗಂಟೆ ಆಗಿದೆ. ಈಗಿನ್ನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಭಾನುವಾರ ಅಲ್ವಾ, ಸೊ ಹುಡುಗರು ಬೇರೆ ಮನೇಲಿದ್ದರು. ತುಂಬಾ ಕೆಲಸ ಗೊತ್ತಿರುತ್ತಲ್ವ, ಹುಡುಗರು ಮನೇಲಿ ಇದ್ಬಿಟ್ರೆ ಯಾವ ಥರ ಇರುತ್ತೆ ಕೆಲಸ ಅಂತ. ಇನ್ನು ಫುಲ್ಲು ಕೆಲಸ ಇತ್ತು. ಇನ್ನು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ, ಎಲ್ಲರೂ ತಿಂದ್ವಿ. ಉಪ್ಪಿಟ್ಟು ತಿಂಡಿ ಆಯಿತು. ಈಗ ಆಗಲೇ 12 ಗಂಟೆ ಆಗಿದೆ. ಈಗೇನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಬಟ್ಟೆ ಇದ್ದು ಬಟ್ಟೆ ಒಗ್ದಾಕನ ಅಂತ ಆರಾಕನ ಅಂತ ಬಂದೆ. ಒಗ್ದಿದ್ದಾಗಲೇ ನೋಡಿ, ಇದೇನಪ್ಪ ಯಾವಾಗನ ವೀಡಿಯೋ ಮಾಡಲಿ ಇವರು ಬಟ್ಟೆನೇ ಒಗ್ದಿದ್ದೀನಿ, ಬಟ್ಟೆ ಒಗ್ದೀನಿ, ಯಾವಾಗಲೂ ಬಟ್ಟೆನೇ ತೋರಿಸ್ತಿರ್ತಾರೆ ಅನ್ಕೋಬೋದು. ಡೈಲಿ ಹುಡುಗರು ಸ್ಕೂಲಿಗೆ ಹೋದ್ರೆ ಇನ್ನು ಡೈಲಿ ಬಟ್ಟೆ ಇದ್ದೇ ಇರ್ತಾವಲ್ವ. ಇನ್ನು ಡೈಲಿ ಒಗೆದ್ರೂ ಕಮ್ಮಿನೇ ಬಟ್ಟೆ, ಆ ಥರ ಇರ್ತಾವೆ ಬಟ್ಟೆ. ಇನ್ನು ಬಟ್ಟೆ ಯಾವಾಗ್ಲೂ ಇದ್ದೇ ಇರ್ತವೆ. ಎಲ್ಲರ ಮನೇಲೂ ಅಷ್ಟೇ, ನಮ್ಮ ಮನೇಲಿ ಅಂತಲ್ಲ, ಎಲ್ಲರ ಮನೇಲೂ ಬಟ್ಟೆ ಇದ್ದೇ ಇರ್ತವೆ. ಯಾವ ವಿಪರೀತ ಗಾಳಿ ಇದೆ ಕಣ್ರಿ. ತುಂಬ ಬಿಸಿಲು ಗಾಳಿ ಎರಡೂ ಇದೆ, ಗೊತ್ತೇ ಆಗಂಗಿಲ್ಲ. ಕಣ್ಣೆಲ್ಲ ಕುಗ್ತಿದ್ದಾವೆ ಬಿಸಿಲಿಗೆ, ಕಣ್ಣು ಬಿಡೋಕ್ಕಾಗ್ದು ಆ ಥರ ಆಗಿಬಿಟ್ಟಿದೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆದಷ್ಟು ಬೇಗ ನಾನು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿದರೆ ಮಾತ್ರ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಬರೋದು. ಸೊ ಆದಷ್ಟು ಬೇಗ, ಅಂದರೆ ನಾನು ಯೂಟ್ಯೂಬ್ ಚಾನಲ್ ಮಾಡಿ ಆಗಲೇ ಒಂದು ತಿಂಗಳ ಮೇಲಾಯಿತು. ಅಂದರೆ ಇನ್ನೂ ನನಗೆ 11 ತಿಂಗಳಿದೆ ಟೈಮು. ಆದಷ್ಟು ಬೇಗ ಆಗಲಿ ಮಾನಿಟೈಸೇಷನ್ ಅಂತ ನನ್ನ ಆಸೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಫ್ರೆಂಡ್ಸ್, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಭಾನುವಾರ, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಈಗ ಈ ದಿನ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ನನ್ನ ಮಗಳು ಬೇರೆ 3 ಗಂಟೆಗೆ ಅವ್ರ ಟೀಚರು, ಫೇವ್ರೇಟ್ ಟೀಚರ್ ಅವರು, ಸಾನ್ವಿ ಫೇವ್ರೇಟ್ ಟೀಚರು, ಅವ್ರದ್ದು ಗೃಹ ಪ್ರವೇಶ ಇದೆ. ನಮ್ಮನ್ನು ಇನ್ವೈಟ್ ಮಾಡಿದರು, ಪಾಪ ಫೋನ್ ಮಾಡಿ ಪರ್ಸ್ನಲಿ ಇನ್ವೈಟ್ ಮಾಡಿದರು. ಹೋಗಬೇಕಿತ್ತು. ಇವತ್ತೊಂದು ಸ್ವಲ್ಪ ನನಗೆ ಯಾಕೋ ಆರೋಗ್ಯದಲ್ಲಿ ಏರುಪೇರಾಗಿಬಿಟ್ಟಿದೆ. ಯಾಕೋ ಫುಲ್ ಸೊಂಟ ನೋವು, ಕುತ್ಕೊಳಕ್ಕಾಗಂಗಿಲ್ಲ. ಹಾಗೆ ಒಂದು ಸ್ವಲ್ಪ ಬಟ್ಟೆ ಒಗ್ದಾಕಿದ್ದೀನಿ. ಮತ್ತೆ ಭಾಳಾಗ್ಬಿಡ್ತವೆ ಬಟ್ಟೆ ಬಿಟ್ಕೊಬಿಟ್ರೆ ಅಂತ. ಫುಲ್ಲು ನೋವು, ಸೊಂಟ ನೋವು, ಕುತ್ಕೊಳ್ಳೋಕ್ಕೆ ಆಗಂಗಿಲ್ಲ. ಮಕ್ಕೊಂಡೇ ಇರಬೇಕು ಅನ್ನಿಸ್ತಿದೆ. ಅಲ್ಗೂ ನಿನ್ನೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ. ಮತ್ತು ಮೂವು ಅಂತಾರಲ್ವ, ಮೂವು ಹಚ್ಕೊಂಡಿದ್ದೀನಿ. ಆದ್ರೂ ಏನೂ ಕಮ್ಮಿ ಆಗಂಗಿಲ್ಲ. ಇವತ್ತು ಸಂಡೇ ಬೇರೆನಾ, ಹಾಸ್ಪಿಟ್ಲು ಯಾವ ಡಾಕ್ಟ್ರೂ ಇರಲ್ಲ. ನೋಡಬೇಕು ನಾಳೆ. ಹೀಗೆ ಇದ್ದರೆ ನೋವು ಇನ್ನು ಯಾವುದನ್ನ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ತುಂಬಾ ಯಾವತ್ತೂ ನನಗೆ ಈ ಥರ ನೋವು ಆಗಿರಲಿಲ್ಲ. ಇವತ್ತೇ ಯಾಕೋ ಈ ಸಲನೇ ಯಾಕೋ ನನಗೆ ತುಂಬ ಸೊಂಟ ನೋವು. ಅದು ಬೇರೆ ಸಿಸೇರಿಯನ್ ಆಗಿರೋದಲ್ವ, ಸೊ ಪೇಯ್ನು ತುಂಬಾ ಇದೆ. ಅಂದರೆ ಇಂಜೆಕ್ಷನ್ ಮಾಡಿರ್ತಾರಲ್ವ ಸೊಂಟಕ್ಕೆ, ಅನಸ್ತೇಷಿಯಾ, ಅಲ್ಲೇ ಸ್ವಲ್ಪ ನನಗೆ ನೋವು ಬರೋದು. ಬೆನ್ನಿಗೆ ಮಾಡೋದು ಅನಸ್ತೇಷಿಯಾ ಇಂಜೆಕ್ಷನ್ನು. ನನಗೆ ಅಲ್ಲಿಂದ ಫುಲ್ ಬೆನ್ನು ಮತ್ತು ಸೊಂಟ ಫುಲ್ ನೋವು ನನಗೆ. ಸೊ ಹಾಗಾಗಿ ನಾನು ಹೋಗ್ತಿಲ್ಲ. ನನ್ನ ಮಗಳನ್ನೊಂದು ಕಳಿಸ್ತೀನಿ. ಅಂದರೆ ಅವರು ಸ್ಕೂಲಲ್ಲಿ ಅಡುಗೆ ಮಾಡೋರು ಹೋಗ್ತಿದ್ದಾರೆ, ಅವ್ರ ಜೊತೆ ಕಳಿಸ್ತೀನಿ. ಹೇಳಿದ್ದೀನಿ ಪಾಪ ಅವರು ಅಡುಗೆ ಮಾಡೋರಿಗೆ, ಇಲ್ಲ ಹೇಳ್ರಿ ಕರ್ಕೊಂಡು ಹೋಗ್ತೀವಿ, ಅದರಲ್ಲಿ ಏನಿದೆ ಅಂತ ಅಂದರು. ಇನ್ನು ಅವ್ರ ಜೊತೆ ಕಳಿಸ್ತೀನಿ. ನಾನೇನು ಹೋಗಲ್ಲ. ಪಾಪ ಮೇಡಮ್ ಪರ್ಸ್ನಲಿ ಫೋನ್ ಮಾಡಿ ಬರಬೇಕು ಕೋಕಿಲ್ಲ ಅಂತಂತ ಹೇಳಿದರು. ನನಗೆ ಒಂಥರ ಬೇಜಾರಾಗ್ತಿದೆ. ನನಗೆ ಹೋಗೋಕ್ಕಾಗ್ತಿಲ್ಲ. ಏನೋ ನನಗೇನು ತೊಂದರೆ ಇರಲಿಲ್ಲ ಹೋಗೋಕ್ಕೆ, ಆದರೆ ಒಂದು ಸ್ವಲ್ಪ ನನಗೆ ಹೆಲ್ತು ಸ್ವಲ್ಪ ಭಾಳ ಕೆಟ್ಟುಬಿಟ್ಟಿದೆ. ಅಂದರೆ ಹೆಲ್ತು ನನಗೆ ಸರಿ ಇಲ್ಲ ಯಾಕೋ ಇವತ್ತು ಹೋಗೋಕ್ಕೆ. ಹಾಗಾಗಿ ಇನ್ನು ನನ್ನ ಮಗಳನ್ನೊಬ್ಬಳೇ ಕಳಿಸ್ತೀನಿ. ಈ ವಿಡಿಯೋ ನೋಡಿದರೆ ಅವರಿಗೆ, ಮೇಡಮ್ ಅವರಿಗೆ ಹೇಳ್ತೀನಿ, ಸಾರಿ ಮೇಡಮ್ ಬರೋದು ಒಂದು ಸ್ವಲ್ಪ ಆಗಲಿಲ್ಲ ಅಂತ. ಇನ್ನು ಹೋಗಬೇಕು ಕೆಳಗಡೆ. ಇನ್ನು ಗೊತ್ತಲ್ವ, ಭಾನುವಾರ ಅಂದಮೇಲೆ ನಮ್ಮ ಮನೇಲಿ ಇನ್ನು ನಾನ್ ವೆಜ್ ಇರಲೇಬೇಕು, ಅದಂತೂ ಫಿಕ್ಸು. ನಮ್ಮ ಮನೇಲಿ ತಾತ ಆಗಲೇ ಹೋಗಿದ್ದಾರೆ ಚಿಕನ್ ತರೋಕ್ಕೆ. ಆಗಲೇ ಹೋಗಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಬಂದ ಮೇಲೆ ಇನ್ನೊಂದು ಸಾರಿಗೆ, ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಬಿಟ್ಟು ಇನ್ನು ಚಿಕನ್ ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ. ಏನು ಮಾಡೋಕ್ಕಾಗಲ್ಲ, ಹುಷಾರಿಲ್ದಂದ್ರೂ ಮಾಡಲೇಬೇಕು. ಅಂದರೆ ನಮ್ಮ ಅಜ್ಜಿಯವರು ಸ್ವಲ್ಪ ಎಲ್ಪ್ ಮಾಡ್ತಾರೆ. ಏನೋ ನನಗೆ ಒಬ್ಬಳಿಗೆ ಏನೋ ಕೆಲಸ ಎಲ್ಲ ಬಿಡಲ್ಲ. ಅವರು ಒಂದು ಸ್ವಲ್ಪ ಕೈಲಾದಷ್ಟು ಎಲ್ಪ್ ಮಾಡ್ತಾರೆ.
ಏನೂ ಮಾಡೋಕ್ಕಾಗಲ್ಲ ಪಾಪ, ಅವ್ರಿಗೂ ವಯಸ್ಸಾಗಿದೆ ಅಲ್ವಾ. ಅವರು ಮೊದಲಿಂದ ಮಾಡ್ಕೊಬಂದಿರ್ತಾರೆ. ಸೊಸೆಯರು ಬರೋ ಕಾಲಕ್ಕೂ ಸಮೇತ ಅವ್ರಿಗೆ ರೆಸ್ಟ್ ಇಲ್ಲ ಅಂದರೆ ಹೇಗೆ ಹೇಳಿ. ಅದಕ್ಕೆ ಅವ್ರಿಗೆ ಫುಲ್ ರೆಸ್ಟ್ ಕೊಟ್ಬಿಟ್ಟಿದ್ದೀನಿ. ನಾನೇ ಹುಷಾರಿಲ್ಲ ಅಂತಂದ್ರೂ ನಾನೇ ಮಾಡ್ತೀನಿ. ನನಗೆ ಹುಷಾರಿಲ್ಲ ಅಂತಂದರೂ ಅವ್ರಿಗೇನು ನಾನು ಹೇಳಲ್ಲ ನನಗೀಗಾಗಿದೆ ಅಂತ. ನಾನು ತಿಂದಿರ್ತೀನಿ, ಟ್ಯಾಬ್ಲೆಟ್ ತೊಗೋತೀನಿ, ಹಾಗೆ ನನ್ನ ಕೆಲಸ ನಾನು ಮಾಡ್ಕೊತಿರ್ತೀನಿ. ನಮ್ಮ ಹಸ್ಬೆಂಡಿಗೆ ಸಮೇತ ನಿನ್ನೆ ನಾನು ಏನೂ ಅವ್ರಿಗೆ ಹೇಳಲೇ ಇಲ್ಲ. ರಾತ್ರಿ ಹೇಳ್ದೆ ಈ ಥರ ಫುಲ್ ಸೊಂಟ ನೋವು ಅಂತ. ಅವರು ಬೈದರು. ಮುಂಚೆನೇ ಹೇಳೋಕ್ಕಾಗಲ್ವ, ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಹೋಗ್ತಿದ್ದೆ ಅಂತ. ಹಾಗೆ ನನಗೇನು ಹೇಳಬೇಕು ಅಂತ ಅನಿಸಲ್ಲ. ಏನೋ ನನಗೆ ಫುಲ್ಲು ಪೇಯ್ನು ತಡ್ಕೊಳಕ್ಕಾಗಲ್ಲ ಅನ್ನೋಷ್ಟು ಪೇಯ್ನ್ ಇದ್ದರೆ ಮಾತ್ರ ನಾನಿನ್ನು ಮನೆಯವ್ರ ಹತ್ರ ಆಗಲಿ ನನ್ನ ಹಸ್ಬೆಂಡ್ ಹತ್ರ ಆಗಲಿ ನಾನು ಹೇಳ್ಕೊತೀನಿ. ಇಲ್ಲಾಂತಂದರೆ ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ನಿನ್ನೆ ಅಷ್ಟು ನೋವಿದ್ರೂ ಹಾಗೆ ಎಲ್ಲ ಕೆಲಸ ಮಾಡಿಕೊಂಡೆ. ಎಲ್ಲ ಮಾಡ್ಕೊಂಡ್ಮೇಲೆ ಫುಲ್ಲು ಸುಸ್ತಾಗಿಬಿಡ್ತು. ಇನ್ನು ಅಂಗಡಿಯಲ್ಲಿ ಒಂದು ಟ್ಯಾಬ್ಲೆಟ್ ತೊಗೊಬಂದೆ. ಅಂಗಡಿಯಲ್ಲಿ ಟ್ಯಾಬ್ಲೆಟ್ ತೊಗೊಬಂದು ಇನ್ನು ಆ ಟ್ಯಾಬ್ಲೆಟ್ ನುಂಗಿದ ಮೇಲೆ ಒಂದು ಅರ್ಧ ಗಂಟೆಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು, ನೋವು ಸ್ವಲ್ಪ ಕಮ್ಮಿ ಆಯಿತು. ಮತ್ತು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಕ್ಕೊಬಿಟ್ಟೆ. ಮತ್ತು ಎದ್ದ ಮೇಲೆ ಅದೇ ಕೆಲಸ ಅಲ್ವಾ, ಅಡುಗೆ, ಸಾರು, ಮತ್ತು ಹುಡುಗರ ಬಟ್ಟೆ, ಅವೇ ಮಾಮೂಲೆಲ್ಲ ಕೆಲಸ. ಇವತ್ತೊಂದು ಸ್ವಲ್ಪ ರಾತ್ರಿನೂ ಟ್ಯಾಬ್ಲೆಟ್ ತೊಗೊಂಡಿದ್ರೆ, ಅಂದರೆ ಮೆಡಿಕಲ್ ಸ್ಟೋರಲ್ಲಿ ತಂದು ಕೊಟ್ಟಿದ್ದರು. ನಮ್ಮ ಹಸ್ಬೆಂಡಿಗೆ ಹೇಳಿದ ಮೇಲೆ ಅವರು ಬೈದರು, ಹೇಳೋಕ್ಕಾಗಲ್ಲ ಮುಂಚೆ ಅಂತ. ಬೈಸ್ಕೊಂಡಿನೇನು ಸುಮ್ಮನೆ ಆದೆ. ಇನ್ನು ರಾತ್ರಿ ಮೆಡಿಕಲ್ ಸ್ಟೋರು ಅದರಲ್ಲಿ ಟ್ಯಾಬ್ಲೆಟ್ ತಂದು ಕೊಟ್ಟಿದ್ದರು, ರಾತ್ರಿ ತೊಗೊಂಡಿದ್ದೆ. ಮತ್ತು ಈಗ ಬೆಳಿಗ್ಗೆ ತಿಂಡಿ ಆದ ತಕ್ಷಣ ತೊಗೊಂಡೆ. ಒಂದು ಸ್ವಲ್ಪ ಪೇಯ್ನು ಕಮ್ಮಿ ಇದೆ. ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಆಗಿದ್ದಕ್ಕೆ ಬಟ್ಟೆ ಹೋಗಿದೆ, ಇಲ್ಲಾಂದರೆ ಇಲ್ಲೇನು ಬಿಡ್ತಿದ್ದೆ ನಾನು ಸೊಂಟ ನೋವಿಗೆ. ಚೆನ್ನಾಗಿದ್ಬಿಟ್ರೆ ನನಗೆ ಯಾರು ಕೆಲಸ ಹೇಳೋ ಅವಶ್ಯಕತೆನೇ ಇರಲ್ಲ. ಅದು ಮಾಡು ಇದು ಮಾಡು ಅಂತ ನನ್ನ ಕೆಲಸ ನಾನು ಮಾಡ್ಕೊಬಿಡ್ತೀನಿ. ಯಾರು ಏನು ಹೇಳೋ ಅವಶ್ಯಕತೆನೇ ಇರಲ್ಲ. ನಾನು ಹೇಳಿಸ್ಕೊಳ್ಳೋದು ಇಲ್ಲ ನಾನು ಯಾರ ಹತ್ರನೂ ನನ್ನ ಕೆಲಸ ನಾನು ಮಾಡ್ಕೊಬಿಡ್ತೀನಿ. ಒಂದು ಸ್ವಲ್ಪ ನನಗೆ ಹುಷಾರಿಲ್ಲ ಅಂತಂದರೆ ಮಾತ್ರ ಮಲ್ಕೊಬಿಡ್ತೀನಿ. ಇನ್ನು ಮನೆಯಲ್ಲಿರೋರು ಅವರು ಅರ್ಥ ಮಾಡ್ಕೊಬಿಡ್ತಾರೆ. ಏನೋ ಹುಷಾರಿಲ್ದ ಅದಕ್ಕೆ ಮಕ್ಕೊಂಡಿದ್ದಾಳೆ ಅಂತ ಕೇಳ್ತಾಳೆ ನಮ್ಮ ಅಜ್ಜಿ ಬಂದು, ಏನಮ್ಮ ಚೆನ್ನಾಗಿಲ್ವಾ ಯಾಕೆ ಅಂತ. ಹಾಗೆ ಹೇಳಿದರೆ ಸುಮ್ಮನೆ ಅವ್ರು ಮಾಡ್ತಾರೆ ಪಾಪ ನನ್ನ ಕೆಲಸನ. ಅವರೇನು ನನಗೆ ಇದೇ ಮಾಡು ಅದೇ ಮಾಡು ಅಂತ ಏನು ಹೇಳಲ್ಲ. ಅಂದರೆ ನಮ್ಮ ಮನೇಲಿ ತುಂಬ ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿದೆ ಕಣ್ರಿ. ನಮ್ಮ ಮನೇಲಿ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನನಗೂ ನಮ್ಮ ಅಜ್ಜಿ ಅಂದರೆ ಅತ್ತೆ ಆಗಬೇಕು ನನಗೆ. ನಮ್ಮ ಹೆಣ್ಮಗಳು ಮತ್ತು ನಮ್ಮ ತಾತ, ನಮ್ಮ ದೊಡ್ಡ ಮಾಮ, ನಮ್ಮ ಹಸ್ಬೆಂಡು ಎಲ್ಲರೂ ನಾವು ಒಟ್ಟು ಕುಟುಂಬ ನಮ್ಮದು. ಒಟ್ಟು ನಾವಿರೋದು 8 ಜನ. ನಾನು, ನನ್ನ ಮಗಳು, ನನ್ನ ಮಗ ಮತ್ತು ನನ್ನ ಗಂಡ, ಒಟ್ಟು ನಾವು 4. ಮತ್ತು ತಾತ, ಅಜ್ಜಿ, ನಮ್ಮ ದೊಡ್ಡ ಮಾಮ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಮತ್ತು ನಮ್ಮ ಹೆಣ್ಮಗಳು. ನಾವು ಒಟ್ಟು 8 ಜನ ನಾವು ಒಂದೇ ಮನೇಲಿರೋದು. ನಾವಿನ್ನೂ ಬೇರೆ ಆಗಿಲ್ಲ. ನಾವೇನು ಬೇರೆ ಆಗಿಲ್ಲ. ಎಲ್ಲರೂ ಜೊತೆಗೆ ಇರೋದು ನಾವು. ಒಟ್ಟು ಕುಟುಂಬ ನಮ್ಮದು. ಮದುವೆ ಆಗಲಿ 11 ವರ್ಷ ಆಗಿದೆ. 11 ವರ್ಷದಿಂದ ನಾವು ಜೊತೆಗೆ ಇರೋದು. ನಾವೇನು ಬೇರೆ ಹೋಗ್ಬೇಕು ಅನ್ನೋ ಐಡಿಯಾನೂ ನನಗೆ ಬರಲ್ಲ. ಅಷ್ಟು ಚೆನ್ನಾಗಿದ್ದೀವಿ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದೀವಿ ಎಲ್ಲರೂ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಹೋಗ್ತಿದೆ ನಮ್ಮ ಫ್ಯಾಮಿಲಿ. ಎಲ್ಲ ತುಂಬ ಚೆನ್ನಾಗಿದೆ. ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡ ರೀತಿ ನಾವು ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ. ನಮ್ಮ ಹಸ್ಬೆಂಡ್ ಆಗಲಿ, ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಆಗಲಿ ಒಂದು ದಿವಸನೂ ಜಗಳ ಆಡಿರೋ ಮಾತೇ ಇಲ್ಲ. ಮತ್ತು ನಾನಾಗಲಿ, ನಮ್ಮ ಹೆಣ್ಮಗಳಾಗಲಿ ಒಂದು ದಿವಸಕ್ಕೂ ನಾವು ಇಷ್ಟು ವರ್ಷ 11 ವರ್ಷ ಆಗಿದೆ ಮದುವೆಯಾಗಿ, ಒಂದು ದಿವಸನೂ ನಾವು ಜಗಳ ಆಡಿಲ್ಲ. ಮತ್ತು ನಮ್ಮ ಅತ್ತೆ ನಾನಾಗಲಿ ಒಂದು ದಿವಸಕ್ಕೂ ಜಗಳ ಆಡಿಲ್ಲ. ಯಾರು ನಮ್ಮ ಮನೇಲಿ ಜಗಳ ಆಡಲ್ಲ. ಮಾಮೂಲು ಸಣ್ಣ ಪುಟ್ಟ ವಿಷಯ ಮನಸ್ತಾಪ ಅಂತಂದರೆ ಅಂದರೆ ನಾವು ಮುಖದ ಮೇಲೆ ಹೇಳ್ಬಿಡಲ್ಲ. ನಾವು ಸುಮ್ಮನೆ ಏನಾನ ಅವರಿಂದ ನಮಗೆ ಬೇಜಾರಾಯ್ತಾ ಅಷ್ಟು ಅವತ್ತಿಗೆ ಬೇಜಾರಿರುತ್ತೆ. ಮತ್ತು ನೆಕ್ಸ್ಟ್ ಡೇ ಮಾಮೂಲು ಎಲ್ಲರೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀವಿ. ಆ ಥರ ನಮ್ಮ ಮನೇಲಿ ಅಂಡರ್ಸ್ಟ್ಯಾಂಡಿಂಗು ಮಾಮೂಲು. ಸಣ್ಣ ಪುಟ್ಟ ಎಲ್ಲರ ಮನೆಯಲ್ಲೂ ಮನಸ್ತಾಪ ಇರೋ ರೀತಿಯೇ ನಮ್ಮ ಮನೆಯಲ್ಲೂ ಇರುತ್ತೆ. ಎಲ್ಲರ ಮನೆಯಲ್ಲೂ ಇರೋದೇ ಅಲ್ವಾ. ಅಷ್ಟು ಬಿಟ್ಟರೆ ಇನ್ನು ಏನಕ್ಕೂ ನಾವು ದೊಡ್ಡ ಜಗಳ ಅಂತ ಏನಕ್ಕೂ ಜಗಳ ಆಡಲ್ಲ ನಾವು. ಈಗ ನನಗೇನ ಒಂದು ಸಣ್ಣ ಪುಟ್ಟ ಇನ್ನೊಕ್ಕನ ಚಿಕ್ಕ ಪುಟ್ಟ ವಿಷಯಕ್ಕೆ ಅಮೌಂಟ್ ಬೇಕು ಅಂತಂದರೆ ನಮ್ಮ ಹೆಣ್ಮಗಳು ಕೇಳಿದರೆ ತಗೋ ಅಂತ ಕೊಡ್ತಾಳೆ. ಮತ್ತು ಆಕೆಗೆ ಏನಕ್ಕನ ಬೇಕು ಅಂದರೆ ನಾನು ಕೊಡ್ತೀನಿ. ಆ ಥರ ಅಡ್ಜಸ್ಟ್ಮೆಂಟು, ಅಂಡರ್ಸ್ಟ್ಯಾಂಡಿಂಗು ತುಂಬ ಚೆನ್ನಾಗಿದೆ. ಇನ್ನೊಂದು ವಿಡಿಯೋದಲ್ಲಿ ಅಂದರೆ ಡಿಟೇಲ್ಸಾಗಿ ನಮ್ಮ ಫ್ಯಾಮಿಲಿ ಬಗ್ಗೆ, ತುಂಬ ಕುಟುಂಬ ಅಂತ ಕರಿತೀವಲ್ವ, ಆ ಥರ ನಮ್ಮ ಫ್ಯಾಮಿಲಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲರ ಬಗ್ಗೆನೂ ಶೇರ್ ಮಾಡ್ಕೊತೀನಿ ನಾನು. ಇಲ್ಲಿಗೆ ವಿಡಿಯೋ ಲೆಂತಿ ಆಗ್ತಿದೆ. ಅಂದರೆ ಇನ್ನು ಚಿಕನ್ ಸಾಂಬಾರು ಮಾಡೋದು ಎಲ್ಲ ತೋರಿಸ್ಬೇಕಲ್ವ, ಅದಕ್ಕೆ ಇನ್ನು
ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಾನು ನಮ್ಮ ಎಲ್ಲರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ. ಊರಲ್ಲಿ ಜನ ಯಾವ ಥರ ಮಾತಾಡ್ತಾರೆ ನಮ್ಮ ಫ್ಯಾಮಿಲಿ ಬಗ್ಗೆ ಅನ್ನೋದು ಸಮೇತ ಹೇಳ್ತೀನಿ ನಿಮಗೆ. ಸೊ ಮತ್ತು ಹೋಗ್ಬಿಟ್ಟು ಇನ್ನು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಫಸ್ಟ್ ಕಾಫಿ ಮಾಡ್ಕೊಂಡು ಕಾಫಿ ಕುಡಿಬೇಕು. ನಾನು ಬೆಳಗ್ಗೆನೂ ಕಾಫಿ ಕುಡ್ದಿರಲಿಲ್ಲ, ಕೆಲಸ ಇದ್ದಿದ್ದೆ ಅಲ್ವಾ. ಸ್ವಲ್ಪ ಕೆಲಸದ ಮೇಲೆ ಬಿದ್ದುಬಿಟ್ಟು ಇನ್ನು ಟೀ ಕುಡ್ದಿರಲಿಲ್ಲ ನಾನು. ಈಗ ಹೋಗ್ಬಿಟ್ಟು ಟೀ ಆಗಲಿ ಕಾಫಿ ಆಗಲಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಮುಂದಿನ ಕೆಲಸ ಚಿಕನ್ ತೊಗೊಂಡು ಬಂದರೆ ಇನ್ನು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮಾಡ್ತೀನಿ. ಇಲ್ಲ ತಗೊಂಡು ಬರೋಕ್ಕೆ ಹೋಗಿದ್ದಾರೆ. ಚಿಕನ್ ಸಾಂಬಾರು ಮಾಡಲೇಬೇಕು. ಒಂದು ಸ್ವಲ್ಪ ಹೊತ್ತು ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಹೀಗೆ ರೆಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋವಿದ್ದಾವೆ, ವೀಡಿಯೋಸು ಎಡಿಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮತ್ತು ಅನ್ನ ಏನಾದರೂ ಮಾಡಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಡೈಲಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ನನ್ನ ವೀಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ಪಕ್ಕದಲ್ಲೇ ಬೆಲ್ ಬಟನ್ ಬರುತ್ತೆ, ಆ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ನನ್ನ ವೀಡಿಯೋ ಆಗ ನೀವು ಮಿಸ್ ಮಾಡದೆ ಫಸ್ಟ್ ನೋಡ್ಬೋದು. ಸೊ ಹಾಗಾಗಿ ಮತ್ತೆ ಫ್ರೆಂಡ್ಸ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.